ಕಲಬುರಗಿ ಜನತೆಗೆ ನಮಸ್ಕಾರ. ಬರುವಂಥ ಸೋಮವಾರ ದಿವಸ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಏನು ವರದಿ ಇತ್ತು, ಕೊಂಚ, ಕೊರಮ, ಬೋಯಿ, ನಮ್ಮಣಿ ಇನ್ನಿತರ ಸಮುದಾಯಗಳ ಒಳ ಮೀಸಲಾತಿ ಮಾಡುವುದರ ಮುಖಾಂತರ ಏನು ಅನ್ಯಾಯ ಮಾಡಿದ್ದಾರೆ, ಅದರ ವಿರುದ್ಧವಾಗಿ ಒಂದು ಹೋರಾಟವನ್ನು ಇಟ್ಕೊಂಡಿದ್ದೀವಿ. ಸಮಾಜದ ಎಲ್ಲ ಮುಖಂಡರು ಪ್ರಮುಖರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ತೇನೆ. ಯಾಕಪ್ಪ ಅಂತಂದ್ರೆ ಬಂಜಾರ, ಬೋಯಿ, ಕೊಂಚ, ಕೊರಮ ಈ ಸಮುದಾಯಗಳು ಶ್ರಮಜೀವಿ ಅಂತ ಇವರಿಗೆ ಹೋರಾಟ ಮಾಡೋದು ಗೊತ್ತಿಲ್ಲ ಅನ್ನೋದು ಕೆಲವರ ಒಂದು ಭಾವನೆಯಾಗಿದೆ. ಅವರು ಏನು ತಿಳ್ಕೊಂಡಿದ್ದಾರ ಅದ್ರ 10 ಪಟ್ಟು ನಾವು ಮಾಡಿ ತೋರಿಸ್ಬೇಕು. ಹೋರಾಟ ಹ್ಯಾಂಗಿರಬೇಕು, ಈ ಹೋರಾಟ ಎಷ್ಟು ದಿವಸ ಆದರೆ ಸಹಿತ ನಮಗೆ ನ್ಯಾಯ ಸಿಗೋವರೆಗೂ ಈ ತರಾತುರಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡಿದೆ ಒಳ ಮೀಸಲಾತಿ, ಅದ್ರ ವಿರುದ್ಧವಾಗಿ ಎಲ್ಲರೂ ಧ್ವನಿ ಎತ್ತೋಣ. ಒಂದು ಸ್ಪಷ್ಟೀಕರಣ ಇರಲಾರ್ದೆ ಒಂದು 30 ವರ್ಷದಿಂದ ಇದ್ದಂಥ ಒಂದು ಸಮಸ್ಯೆಯನ್ನು ಹಿಂದೆ ಮುಂದೆ ನೋಡಲಾರ ತನ್ನ ರಾಜಕೀಯ ಹುನ್ನರಗೋಸ್ಕರ ಇನ್ನಿತರ ಜಾತಿಗಳಿಗೆ ಅನ್ಯಾಯ ಮಾಡ್ತಿದ್ದಾರೆ. ಅದಕ್ಕೆ ನಾವು ಎಲ್ಲರೂ ಗಟ್ಟಿಯಾಗಿ ಬಂದು ನಿಂತ್ಕೊಳ್ಳಿ. ಇಲ್ಲಿ ನಮ್ಮ ಜಯಕರ ಹಾಕಿದರೆ ಅಲ್ಲಿ ಬೆಂಗಳೂರು ತನ ಒಂದು ಸಿದ್ದರಾಮಯ್ಯ ಚೇರ್ ಅಳಗಾಡಬೇಕು, ಅವನ ಧ್ವನಿ ಕಿವಿಯಲ್ಲಿ ನಮ್ಮ ಸೌಂಡ್ ಶಬ್ದ ಕೇಳಿಸ್ಬೇಕು ಅನ್ನೋದು ಅಷ್ಟು ಗೊತ್ತಾಗಬೇಕು. ಮತ್ತು ಈ ಜನ ಕೂಡ ಹೋರಾಟಗಾರರು, ಯಾಕಂದರೆ ನಮ್ಮ ರಕ್ತದಲ್ಲೇ ಮೊದಲಿಂದ ಹೋರಾಟ ಬಂದಿದ್ದು. ನಾವೆಲ್ಲ ಶ್ರಮಜೀವಿಯಾಗಿ ಯಾಕಪ್ಪ ಹೋರಾಟ ಬಂದ, ಲಸಿಕಾ ಬಂಜಾರ ಇರ್ಬೋದು, ಶಿವಲಾಲ್ ಮಹಾರಾಜ್ ಇರ್ಬೋದು, ಅನೇಕ ಗುರು ಇರಬೇಕು, ಎಲ್ಲ ಸಮುದಾಯ ಪ್ರಮುಖರಿರಬೇಕು. ಅಂಥ ಬ್ರಿಟಿಷರನ್ನು ಓಡಿಸಿದಂಥ ಇವು ಬ್ರಿಟಿಷರಲ್ಲಿ ಓಡಿಸಲಿ ಪ್ರಮುಖವಾದಂಥ ಜನಾಂಗ ಇದು. ಇಂಥ ಜನಾಂಗ ಅನ್ಯಾಯ ಮಾಡ್ತಿದ್ದಾರೆ. ಅದಕ್ಕೆ ನ್ಯಾಯ ಸಿಗೋವರೆಗೆ ನಾವೆಲ್ಲರೂ ಹೋರಾಡೋಣ. ಸೋಮವಾರ ಎಲ್ಲರೂ 10:00 ಜಗತ್ ಸರ್ಕಲ್ಗೆ ಬರಬೇಕಂತ ತಮ್ಮಲ್ಲಿ ಕೇಳ್ಕೊತೇವೆ. 10:00 ಜಗತ್ ಸರ್ಕಲ್ಲಿಂದ DC ಮೇಡಮ್ ಅವರ DC ಕಚೇರಿವರೆಗೂ ನಾವೆಲ್ಲ ಪ್ರತಿಭಟನೆ ಮುಖಾಂತರ ಹೋಗಬೇಕು. ನಿಮಗೆ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಂಡ್ರೆ ಎಲ್ಲ ನಿಮ್ಮ ಸಹ ಪರಿವಾರದೊಂದಿಗೆ ಬರಬೇಕು. ಬಂದು ಸರ್ಕಾರಕ್ಕೆ ಚುಟಿಗೆಯನ್ನು ಕೊಡಬೇಕು. ಅವರು ಕಿವಿ ಕಿವುಡಾಗಿದೆ, ಅವ್ರಿಗೆ ಎಚ್ಚರಿಸ್ಬೇಕಂತೇಳಿ ನಾನು ಮನವಿ ಮಾಡ್ತೇನೆ.